ಸೊ ನೀವು ತಲೆ ಮೇಲೆ ಎಲ್ಲರೂ ಇಟ್ಕೋಬೇಕು, ರಾಹು ಜೊತೆ 1 ತಿಂಗಳು ಶನಿ ಅಲ್ಲೇ ಇರ್ತಾನೆ. ಶನಿ ಜೊತೆ ರಾಹು ಇದ್ದರೆ ಏನು ತಲೆ, ಸ್ಕಿನ್ ಹುಷಾರು ರಾಹು ಬಗ್ಗೆ, ಅಪವಾದ ಅಪಕೀರ್ತಿ ಜಾಗ್ರತೆ, ಬೆಂಕಿ ಅಪಘಾತಗಳು ಹುಷಾರು ಜಾಗ್ರತೆ, ಜಾರೋ ಸಮಯದಲ್ಲಿ ಹುಷಾರು ಜಾಗ್ರತೆ. ಅದೇ ರೀತಿ ರಾಹು ಸ್ಥಾನ ಪಲ್ಲಟನ ಜಾಗ್ರತೆ, ಅಂದರೆ ಯಾರ್ಯಾರು ಪ್ರಮೋಷನ್ ತೊಗೊತಿದ್ದೀರೋ, ಬೇಕು ಅಂತ ಕೆಲಸ ಬಿಟ್ಬಿಡ್ತಾ ಇದ್ದೀರೋ, ಗೊತ್ತಿಲ್ಲದೆ ಇರೋದು ಕೆಲಸನ ಬಿಟ್ಬಿಟ್ಟು ಬೇರೆ ಕೆಲಸ ಉಣ್ಣಿಂದಿ ಭಯ ಮುಂಡಾದೇವಳ ಅಂತ ಹೊಟ್ಟೋಗ್ತಿರೋ, ಈಗೆಲ್ಲ ಸಂಬಂಧಕಾರಕ್ಕಾಗಿ ಜಾಗೃತಿಯಾಗಿ ನೋಡ್ಕೋಬೇಕು. ಸೊ ಈ ರಾಹು ಜೊತೆ ಶನಿ 1 ತಿಂಗಳಲ್ಲೇ ಇರ್ತಾನೆ, ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನು ಮುಂದಿನ ತಿಂಗಳು ಚೇಂಜ್ ಆಗೋದು, ಅದಾದ ಮೇಲೆ ಗುರು ಚೇಂಜ್. ಅಂದರೆ 3 ತಿಂಗಳಲ್ಲಿ 4 ಗ್ರಹಗಳು ಚೇಂಜ್ ಆದಾಗ ರಾಹುಕೇತು ಗ್ರಹ ಅಲ್ಲ, ರಾಹುಕೇತುಗಳು ಬಿಂದುಗಳು. ಅಂದರೆ 2 ದೊಡ್ಡ ಗ್ರಹಗಳು ಸೇರಿದಾಗ ಮೇಲಿನ ಭಾಗ ರಾಹು, ಕೆಳಗಿನ ಭಾಗ ಕೇತು, ಇಲ್ಲ ಕೆಳಗಿನ ರಾಹು ಮೇಲ ಕೇತು. ನೀರಿನಲ್ಲೇ ರಾಹು ಕೂತ್ಕೊಂಡಾಗ ನೀರಿನಲ್ಲಾಗೋ ಇನ್ಫೆಕ್ಷನ್ಸ್, ಅಂದರೆ ಎಲ್ಲೆಲ್ಲಿ ಕುಡಿತೀರಾ, ಅಂದರೆ ತೀರ್ಥಗಳು ಕುಡಿತೀರಾ, ನಿಮ್ಮ ತೀರ್ಥಗಳು ಕುಡಿತೀರಾ, ಪಾನಿಪುರಿ ಕುಡಿಬೋದು, ಜ್ಯೂಸ್ ಕುಡಿಬಹುದು, ಯಾವ್ಯಾವುದೆಲ್ಲ ನೀರಿನ ಪದಾರ್ಥಗಳು, ಅಂಥ ಪದಾರ್ಥಗಳಲ್ಲಿ ಫುಡ್ಡು. ಮನೇಲಿ ಇವತ್ತು ಯಾವ ಹೆಂಗಸರು ಅಡುಗೆಗಳು ಮಾಡ್ತಾನೆ ಇಲ್ಲ. ಬೆಳಗ್ಗೆ ಟಿಫನ್ ತರಿಸ್ಕೊಳ್ಳಿ, ಪಕ್ಕದಲ್ಲೇ ಇದೆ ಒಂದು ಹೋಟ್ಲು, ಆ ಕಡೆ ಹೋಗೋಣ, ಮಧ್ಯಾಹ್ನಕ್ಕೆ ಆಫೀಸಲ್ಲಿ ತರಿಸ್ಕೊಳ್ಳೋಣ ಕ್ಯಾಂಟೀನಲ್ಲಿ, ಆ ಕಡೆ ಇನ್ನೊಂದು ಸಾಯಂಕಾಲದಲ್ಲಿ ಒಂದು ತಿಂಡಿ ತರಿಸ್ಕೊಳ್ಳೋಣ, ರಾತ್ರಿ ಊಟ ಪಾರ್ಸಲ್, ಬರೋದು ಲೇಟು. ಏನು ಮಾಡ್ತೀರಾ? ಸೊ ಎಲ್ಲ ಹೋಟ್ಲಲ್ಲಿ ಫಸ್ಟ್ ಕ್ಲಾಸ್ ನೀರು ಮಾಡ್ತಾರೆ ಅಂತ ಏನು ಗ್ಯಾರಂಟಿ? ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ನಾನು ಒಂದು ದೊಡ್ಡ 5 ಸ್ಟಾರ್ ಹೋಟ್ಲಿಗೆ ಹೋಗಿದ್ದೆ. ಆ ಹೋಟ್ಲ್ ಏನು 5 ಸ್ಟಾರ್ ಹೋಟ್ಲು ಅಂತೀರ, ಮಾಡಿ ಮೇಲಿರ್ತಕ್ಕಂಥ ನೀರು ಅದು ಅವರು ಟಾಯ್ಲೆಟಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿರ್ತಕ್ಕಂಥ ನೀರನ್ನ ರೀಸೈಕಲ್ ಮಾಡಿ ಗಿಡಗಳಿಗೆ ಬಿಡ್ತಾರೆ. ಬೆಳಗ್ಗೆ ಕೆಳಗೆ ಬಂದರೆ ವಾಸನೆಗಳು. ಅಬ್ದುಲ್ ಕಲಾಂ ಅವತ್ತೇ ಹೇಳಿದರು, ಏನು ಅಂದರೆ ಅರ್ಥ್ಕ್ವೇಕ್ ಝೋನ್ ಅಂತ. ಎಲ್ಲಿ? ಹೆಬ್ಬಾಳಿಂದ ಹಿಡಿದು ಚಿಕ್ಕಬಳ್ಳಾಪುರದವರೆಗೂ ಅರ್ಥ್ಕ್ವೇಕ್ ಝೋನ್ ಅಂದರು. ಆ ಜಾಗದಲ್ಲಿ ಎಲ್ಲ ನೀರುಗಳು, ಯಾರು ಬೋರ್ವೆಲ್ ಜಾಸ್ತಿ ತೋರಿದಾಗ ಲೈಮ್ ಸ್ಟೋನ್, ನೀರಿನ ಭರತಾಪಗಳು, ತೊಂದರೆಗಳು. ತರಕಾರಿ ಬೆಳೆಸೋದು ಯಾವ ನೀರೋ ಗೊತ್ತಿಲ್ಲ, ಅಡುಗೆಗೆ ಬಳಸೋ ತರಕಾರಿಗಳ ಜೊತೆ ಸೊಪ್ಪುಗಳು ಬೆಳೆಸೋದು ಯಾವ ನೀರೋ ಗೊತ್ತಿಲ್ಲ. ಇದಕ್ಕೆ ಅಡುಗೆಗಳು ಅವ್ರು ಯಾವ ನೀರು ಬಳಸ್ತಾರೆ ಹೋಟ್ಲವರು ನಮಗೆ ಗೊತ್ತಾ? ನೀವು ಕೆಳಗಡೆ ಇರ್ತಿರೋ, ಮೇಲಿರೋ ನೀರು ಬಿಡ್ತಾರೋ, ಹೊರಗಡೆ ತಂದಿರ್ತಾರೋ, ದೇವರೇ ಬಲ್ಲ. ಆದ್ದರಿಂದ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೋಇನ್ಸಿಡೆನ್ಸ್ ಜೊತೆಗೆ ರಾಹು ನೀರು ಹೆಣ್ಣು ಗ್ರಹ, ಜ್ಞಾಪಕ ಇಟ್ಕೊಳ್ಳಿ. ರಾಹುನ ಯಾವತ್ತೂ ಹೆಣ್ಣು ಗ್ರಹ ಅಂತೀವಿ, ಕೇತುನ ಯಾವತ್ತೂ ನಪುಂಸಕ ಗ್ರಹ ಅಂತೀವಿ. ಹೆಣ್ಣು ಗ್ರಹ 2 ಸೇರಿದಾಗ, ಅಂದರೆ ಶುಕ್ರನ ಮನೇಲಿ ರಾಹು, ಶುಕ್ರನ ಮನೇಲಿ ಶುಕ್ರನು ಹೆಣ್ಣೆ, ರಾಹುನು ಹೆಣ್ಣೆ. ಆದ್ದರಿಂದ ಎಲ್ಲ ಅಪವಾದ ಅಪಕೀರ್ತಿಗಳು ಹೆಣ್ಣು ಮೇಲೂ ಬರುತ್ತೆ, ಹೆಣ್ಣಿಂದಾನೂ ಜಾಸ್ತಿ ಬರುತ್ತೆ. ಸೊ ಇವತ್ತೆಲ್ಲ ನೋಡ್ತಾ ಇದ್ರಲ್ಲ, ಏನು ನೋಡ್ತಾ ಇದ್ದೀರಾ? ಅಯ್ಯೋ ಅದೇನೋ ಟ್ರ್ಯಾಪು ಗೀಪು ಅಂತ ನೋಡ್ತಾ ಇದ್ದೀರಾ, ಹುಚ್ಚುಮುಂಡೆ ಮಕ್ಕಳ ಸಹವಾಸ. ಹಾಗೆ ಪ್ರತಿಯೊಬ್ಬರು ಇದೇ ರೀತಿ ಆಗಿರ್ತಕ್ಕಂಥದ್ದು ಇನ್ನು ಮುಂದೆ ಎಲ್ಲ ನ್ಯೂಸ್ನವ್ರಿಗೂ ಇನ್ನೊಂದಷ್ಟು ಸಿಗುತ್ತೆ. ಸೊ ಶನಿ ಪ್ರಭಾವ, ಶನಿ ಮನೆ ಕೂತಾಗ ಕತ್ಲು, ಅಮಾವಾಸ್ಯೆ ಅಂದರೆ ಕತ್ಲು, ಶನಿವಾರ ಹುಷಾರ್. ಶನಿವಾರ ಅಂದರೆ ಜಾಯಿಂಟ್ಸು, ಎಲ್ಲಿ ಕೈ ಜಾಯಿಂಟ್ಸು, ಕಾಲು ಜಾಯಿಂಟ್ಸು, ತಲೆ ಉಳ್ಕಿಟ್ಕೊಳ್ಳೋ ಜಾಗ, ನೀರಿನಲ್ಲಿ ಜಾರ ಜಾಗ. ಶನಿ ಬಂದು ಕಬ್ಬಣ, ಚಿಕ್ಕ ಮಕ್ಕಳ ಮೇಲೆ ತಾಯಿಂದ್ರು ಫುಲ್ ಗಮನ ಇರಬೇಕು. ಸಾವಿತ್ರಮ್ಮ ಏನು ಮಾತಾಡ್ತಿದ್ರೆ, ಅಯ್ಯೋ ಸುಶೀಲ ಚೆನ್ನಾಗಿದೆ, ಹಿಂಗೆ ಮಾತಾಡ್ತಿದ್ರೆ ನಿಮ್ಮ ಮಗು 1 ನಿಮಿಷ ಕಣ್ಮುಚ್ಚಂಗೆ ಓಡೋಗಿರುತ್ತೆ. ಅಲ್ಲಿ ಎಲ್ಲಿ ಬಿದ್ದಿರುತ್ತೋ ಗಮನ ಇರಬೇಕು, ಮೈ ತುಂಬ ಕಣ್ಣಿರಬೇಕು. ಹೆಂಗಸರಿಗೆ ಚಿಕ್ಕ ಮಕ್ಕಳಿಂದ ತೊಟ್ಲ ಮೇಲೆ ಮಲಗಿಸಿರ್ತಿರೋ, ಹಾಸಿಗೆ ಮೇಲೆ ದಬಾರ್ ಬಿದ್ದುಬಿಟ್ರೆ ಯಾವ ನೋಡ್ಕೊತಾನೆ? ಹುಷಾರ್. ಇದೆಲ್ಲ ಪ್ರಭಾವಗಳು ನಿಮಗೆ ಬೀಳೋದು. ಎಲ್ಲರೂ ಭಾಳ ಜನ ಇವತ್ತು ಶಾಸ್ತ್ರ ಹೇಳೋರು ಟಿ ವಿಲಿ ಏನು ಹೇಳ್ತಾರೆ, ಅದಕ್ಕೆ ನಾನು ಹೇಳೋದು, ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು, ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು. ದಿನ ಭವಿಷ್ಯ ಅನ್ನೋ ಶಾಸ್ತ್ರ ಜನ್ಮದಲ್ಲಿಲ್ಲ, ತಲೆಯಲ್ಲಿ ಇಟ್ಕೊಳ್ಳಿ. ಯಾವ ಶಾಸ್ತ್ರನೂ ಎಲ್ಲೂ ಇಲ್ಲ, ಒಂದೇ ಇರೋದು ವರ್ಷದ ಫಲ. 1 ವರ್ಷಕ್ಕೆ ಆ ಫಲ ಇರುತ್ತೆ. ಸೊ ಆ ಸಮಯಕ್ಕೆ ನೀವೇನು ಮಾಡಬೇಕು? ಪ್ರತಿಯೊಬ್ಬರು ಗೋಚಾರದಲ್ಲಿ ಇರ್ತಕ್ಕಂಥ ಚಂದ್ರನ್ನ ಗಮನ ಇಟ್ಕೋಬೇಕು. ಸೊ ಏನು ಹೇಳುತ್ತೆ, ನೀವು ಇವತ್ತಿನ ದಿವಸ ಏನು ಮಾಡಬೇಕು, ನಾಳೆ ಏನು ಮಾಡಬೇಕು. ಸೊ ಮೀನ ರಾಶಿಗೆ ಹೆಂಗಿದೆ? ಫಾಸ್ಟ್ ಕ್ಲಾಸಾಗಿ ಕಾರ್ ತೊಗೊಂಡ್ರಾ, ಒಳ್ಳೇದಾಯ್ತಾ? ಧನುರಾಶಿಗೆ ಹೆಂಗಿದೆ? ಸೂಪರಾ, ನಮಗೇನು ಯೋಚನೆ ಇಲ್ವಾ? ಹಿಂಗೆ ನೋಡಬೇಡಿ. ಏನೇನು ಕೆಟ್ಟದಾಗತ್ತೆ, ಏನೇನು ಜಾಗ್ರತೆ ತೊಗೋಬೇಕೆ, ಅದನ್ನು ಮಾತ್ರ ಹೇಳೋರು ಬ್ರಹ್ಮಾಂಡ ಗುರುಗಳು. ಅದಕ್ಕೆ ಇವತ್ತು ಸುವರ್ಣ ಮುಖಾಂತರ ನಿಮಗೆಲ್ಲ ಯಾಕೆ ಬಂದಿದ್ದೀನಿ ಅಂದರೆ, ಇವತ್ತು ನಾನು ಹೇಳೋದು ಜಾಗೃತೆಗಳು ಏನೇನು ಮಾಡಬೇಕು, ಇಂಥದ್ದು ಕರೆಕ್ಟಾಗಿ ನೀವು ನೋಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಎಲ್ಲಿಂದ ಎಲ್ಲಿ ಯಾವ್ಯಾವ ಪ್ರಭಾವಕ್ಕೆ ಪರಿಹಾರ ಇದೆ. ಭಗವಂತ ಏನು ಮಾಡ್ತಾನೆ, ಹುಟ್ಟಿಸಿದವ್ರು ಹುಲ್ಲು ಮೇಯಿಸದೇ ಇರಲ್ಲ. ಖಂಡಿತ ಹುಲ್ಲು ಮೇಯಿಸೋಕ್ಕೆ ವ್ಯವಸ್ಥಿತವಾಗಿ ಯಾರನ್ನ ಕಳಿಸ್ತಾನೆ. ಹಾಗೆ ನಿಮಗೆ ಒಂದು ಪರಿಹಾರ ಕೊಡೋರು ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್. ಎಲ್ಲ ಡಾಕ್ಟರ್ಗಳು ಬಂದು ಹೊಟ್ಟೋಗ್ತಾರೆ. ಸರ್ಜನ್ ನಾನೇ ಬಂದಿರೋದ್ರಿಂದ ನಿಮಗೆ ನಾನು ಹೇಳೋದು ಸಿಂಪಲ್ ಮೆಥಡ್ ಮಾಡ್ಕೊಳ್ಳಿ. ಶನಿನ ಸಂತೋಷ ಪಡಿಸ್ಬೋದು. ಇವಳು ಪಾಪ ಪ್ರಶ್ನೆಗಳು ಹಾಕ್ಕೊಂಡೇಳೆ. ಶನಿನ ಸಂತೋಷ ಪಡಿಸ್ಬೋದು, ಆನಂದ ಪಡಿಸ್ಬೋದು. ಶನಿಗೆ ಇಷ್ಟವಾಗದೇ ಇರೋ ಕೆಲಸಗಳನ್ನ ನೀವು ಏನೇನು ಮಾಡಬಾರ್ದು, ಏನೇನು ಎಚ್ಚರಿಕೆ ತಗೋಬೇಕು. ಶನಿನ ಯಾರು ಏನು ಕೆಲಸ ಮಾಡಿದ್ರೆ ಶನಿಗೆ ಇಷ್ಟ ಆಗುತ್ತೆ, ಯಾವ ಕೆಲಸ ಮಾಡಿದ್ರೆ ಶನಿಗೆ ದಂಡಾಂ ದಶಗುಣಂ ಭವೇತ್ ಅಂತ ಕೋಲಲ್ಲ,
ಜೀವನ ಪೂರ್ತಿ ಮಲಗಿಸ್ಬಿಡ್ತಾನೆ. ಸೊ ಇದೆಲ್ಲ ನಿಮ್ಗೆ ಹೇಳ್ಕೊಟ್ಟಾಗ ಏನಾಗುತ್ತೆ, ಒಂದು ಸಲ ತಲೆಗೆ ಹಾಕಿದ್ರೆ ಕ್ಲೀನಾಗಿ ಪಕ್ಕದಲ್ಲಿ ಪೇಪರು ಪೆನ್ ಇಟ್ಕೊಂಡಿರಿ. 1.5 ಅವರ್ ಕಾರ್ಯಕ್ರಮದಲ್ಲಿ ನೀವು ಕೂತ್ಕೊಂಡಿದ್ರೆ ಅಬ್ಬಬ್ಬ ಗುರುಗಳು ಎಷ್ಟೊಂದು ಹೇಳ್ಬಿಟ್ರು. ನೀವು ಹೇಳೋದಲ್ಲ, ಪಕ್ಕದ ಮನೆಗೆ ಹೇಳಬೇಕು, ಅವ್ರಿಗೆ ಹೇಳಬೇಕು. ಎಲ್ಲ ಕಡೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ತೊಗೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಕ್ಲಾಸಾಗಿ ಆಕಾಶಕ್ಕೆ ಮೇಲೆ ಗಚ್ಚಿದ್ರೆ ಏನಾಗುತ್ತೆ, ಗೊತ್ತಿಲ್ಲದೆ ಇರೋ ಹಳ್ಳಿಯವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ, ಹೌದಾ ಇದೆಲ್ಲ ಮಾಡಬೇಕು. ಸೊ ಇದು ಶನಿ ಪ್ರಭಾವದಲ್ಲಿ ತಾವೆಲ್ಲರೂ ಮಾಡಬೇಕಾದ್ರೆ ಅಂದರೆ ಇವತ್ತಿನ ನಾವು ಕಾರ್ಯಕ್ರಮ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.